ನೆರಳಾಗಿರುವ ಮರವೊಂದಿರಲಿ ವರಗುಣವುಳ್ಳ ಸತಿಯ ಬಳಿರಲಿ ಮನೆಗವಳು ಹೋಗದೆ ಇರಲಿ ಪರಮನೆಗವಳು ಹೋಗದೆ ಇರಲಿ ಮರುಷದಿ ಗಂಡನ ಕೂಡಿರಲಿ ಬೇಡುವ ತಂದೆ ಬೀಡುವುದನ್ನ ಬೀಡುವುದೇ ನಾರಿಯ ಕಾನ ಕೂಡಿರುವುದು ಭಗವಂತನ ಮಾನ ಪರಮಾತ್ಮ ಕೂಡಿರುವುದು ಭಗವಂತನ ಮಾನ ಆಡುತ್ತಿರುವುದು ಪ್ರಾಚೀನ ಕಾಲ ಆಡಿದರಿಂದ ಬಂದಿತು ಕಾಟ ನೆಡುವುದರಿಂದ ಇದು ನಾಟ ಮಹಾದೇವನೇ ಆಡಿದರಿಂದ ಬಂದಿತು ಕಾಟ ನೆಡುವುದರಿಂದ ಇದು ನಾಟ ಮಾಡುವ ಕೆಲಸ ಬಗಲ ಕನೀತ ಮಾಡುವ ಕೆಲಸ ಬಗಳ ಕನೀತ ಮಾಡಿ ಬಳಲಿದೆ ನಾನಿಗ ಬೇಡ ಬೇಡುವ ತೊಂದರೆ ಸುಗದಾನ ನೀಡುವುದೊಂದೇ ನಾದಿಯ ಕಾಮ ಕೂಡಿರುವುದು ಭಗವಂತನ ಮಾನ ಕೂಡಿರುವುದು ಭಗವಂತನ ಮಾನ ಆಡುತ್ತಿರುವುದು ಪ್ರಾಚೀನ ಕಾಲ ತಂದೆ ತಾಯಿಗಳೇ ಒಡಲಿಗೆ ಆಹಾರವಿಲ್ಲದೆ ಅಲೆದಾಡುತ್ತಿರುವ ಈ ನಿರ್ಭಾಗ್ಯನಾದ ಹೀನ ತಿರುಕನಿಗೆ ಇಡೀ ಅನ್ನವನ್ನು ನೀಡಿ ಪ್ರಾಣ ಉಳಿಸಿರಿ ತಾಯಿ. ಅಯ್ಯೋ ಪರಮಾತ್ಮ, ಈ ಕಾಸುಗಳಿಂದ ದೊರಕಿರುವ ತುಂಬಿಸಿಕೊಳ್ಳುವುದು ತಂದೆ ಆಗಲಿ ಪರಮಾತ್ಮ. ಇನ್ನು ಮುಂದಕ್ಕೆ ಹೋಗಿ ಬೇಡುವೆನು. ಹರ ಹರ ಶಂಭೋ ಶಂಕರ ಶಾಂಭೋ ಹರಿ ಹರಿ ಮಾಧವ ಕಮಲದ ಬಿಂಬ ಪರಮಾತ್ಮ. ಹರ ಹರ ಶಂಭೋ ಶಂಕರ ಶಾಂಭೋ ಹರಿ ಹರಿ ಮಾಧವ ಕಮಲದ ಬಿಂಬ ಕರದಲ್ಲಿ ಪರಮಾತ್ಮ ಕರದಲ್ಲಿ
ಇಷ್ಟವಿದ್ದಂತೆ ಆಗಲಮ್ಮ. ಮನೆ ಬಿಟ್ಟು ವ್ಯವಸ್ಥೆ ಕೊಂಡು ಕೊಳ್ಳೆ ಪುರದ ಜಾನನೆ ತಂಗಿ ಮಾರುವೆನೋ ತಾತ ದಿನವೋ ವೀರದಂತೆ ಗಂಗೆಯನ್ನು ಮಾರುವೆನೋ ಒಳಗೆ ಕೊಂಡು ಕೊಳ್ಳುವಾರೋ ಕೊಂಡು ಕೊಳ್ಳುವಾರೋ ಕೊಂಡು ಕೊಳ್ಳುವಾರೋ ಮುಂದೆ ಬಂದೆ ಸಂಘಕಾವೆಲ್ಲ ಕೊಂಡು ಕೊಳ್ಳಿ ಮಾತಂಗಿ ಈ ಪರದ ಬಿದ್ದೆಲ್ಲ ತೆಗಿ ನೋಡಿದರು ನಿನ್ನನ್ನು ಕೊಂಡುಕೊಳ್ಳುವವರು ಯಾರಿಲ್ಲ ಕಾರಣ ನಾನೇನು ಮಾಡಿದ ತಾಯಿ. ಅಣ್ಣ ನಡೆದು ಕಾಲುಗಳೆಲ್ಲ ಸೋತು ಹೋಗಿರುವಣ್ಣ. ಇಲ್ಲಿ ಕುಳಿತುಕೊಂಡು ವಿಶ್ರಾಂತಿಯನ್ನು ಪಡೆದು ನಾವು ಮುಂದಕ್ಕೆ ಹೋಗೋಣ. ನಡೆಯಲು ಕೈ ಕಾಲುಗಳೆಲ್ಲ ಸೋತು ಹೋಗಿರುವಣ್ಣ. ಅಣ್ಣ ಇದು ನನ್ನ ಕರ್ಮದ ಫಲವಣ್ಣ. ಈ ಹೆಬ್ಬಾಗಿನೊಳಗಡೆ ಸ್ವಲ್ಪ ಹೊತ್ತು ಕುಳಿತುಕೊಂಡು ವಿಶ್ರಮಿಸಿಕೊಂಡು ಮುಂದಕ್ಕೆ ಹೋಗೋಣ. ಸ್ವೀಕರಿಸತಕ್ಕಂತೆ ಈ ಪುರದ ಭಾಗದಲ್ಲಿ ಕುಳಿತಿರೋದು ಕಾರಣವೇನು? మన ಬಾಧ್ಯತೆ ಅಂತ ತಿಳಿದು
ಹೊಡೆದಂತಾರೆ. ಅಣ್ಣ ಅಮ್ಮ ನನ್ನನ್ನು 3 ಮಂದಿಗೆ ಮಾರಣ್ಣ. ನೀವು ಸುಖವಾಗಿದ್ದಂಗೆ ಮನೆಗೆ ಹೋಗಿ ಅಣ್ಣ. ಒಳ್ಳೆಯರೇ ಆ 3 ವರಗಳನ್ನೇ ಕೊಡ್ತೀವಿ, ನಿಮಗೆ ಪುಣ್ಯ ಬರಬೇಕು. ಹಾಗೆ ಆಗಲಿ, ತೆಗೆದುಕೊಳ್ಳಿ 3 ವರ. ಈಗ 1 ವರ, ಹೌದು ಅಣ್ಣ. ಈಗ 2 ವರ, ಹೌದು ಅಣ್ಣ. ಈಗ 3 ವರ. ಮತ್ತೇನ ಅಣ್ಣ? ಹೌದು ಅಣ್ಣ. ಅಲ್ಲೇ ಬೇಗ. ಕೃಪ ಇದು ಕೊಡಗರ ಅಯ್ಯೋ ಶಿವ ಶಿವ ಅಮ್ಮ ತಂಗಿ ಯೋ ಬೇಗ ಕಳ್ಕಯ್ಯ. ಇದ್ರ ಅಣ್ಣ ಯೋ ಬೇಗ ಕಳ್ಕಯ್ಯ, ಬೇಗ. ಬೇಗ ಕಳ್ಕಯ್ಯ. ಯೋ ಬೇಗ ಕಳ್ಕಯ್ಯ. ಸಾಕಿದವರನೇ ಯೋ ಬೇಗ ಕಳ್ಕಯ್ಯ. ಇಲ್ಲ ಕಳ್ಕಯ್ಯ. ಅಣ್ಣಾನು ನಿನ್ನವನು ಅತ್ತಿಗೆಯು ನಿನ್ನವಳೆ ಬೇಗ ಕಳ್ಕಯ್ಯ. ಇದರಯ್ಯ ಮ್ಯಾಕೆ. ಅಣ್ಣಾನು ನಿನ್ನವನು ಅತ್ತಿಗೆಯು ನಿನ್ನವಳೆ ತಾಯಿ ಸತ್ತ ಮೇಲೆ ತವರೂರರಿಗಮ್ಮ ತಾಯಿ ಸತ್ತ ಮೇಲೆ ತವರೂರರಿಗಮ್ಮ ಹೋಗುವ ತಂಗೆ ಕಣ್ಣೀರನ್ನ ಸುರಿಸುತ್ತ ಹೋಗುವ ತಂಗೆ ಯೋ ಬೇಗ ಕಳ್ಕಯ್ಯ. ಮನೆಯಲ್ಲೇ ಒಡೆಯರ ಮನೆಯಲ್ಲೇ ಸುಖದಿಂದ ಬಾಳಮ್ಮ ಒಡೆಯರ ಮನೆಯಲ್ಲೇ ಸುಖದಿಂದ ಬಾಳಮ್ಮ ಸಾಯಿ ಸತ್ತ ಮೇಲೆ ತವರೂರರಿಗಮ್ಮ ಯೋ ಬೇಗ ಕಳ್ಕಯ್ಯ. ಕಾಯ್ಕ ಕೂಡ. ಸತ್ತ ಮೇಲೆ ತವರೂರರಿಗಮ್ಮ ಕಳ್ಕಯ್ಯ ಬೇಗನ. ನೀವು ಹೋಗಿ ಕೆಳಗೆ ಕಳ್ಕಯ್ಯ ಬೇಗನ. ಶಿವ ಶಿವ
ಕಸ ಹಾಕೋದು, ಮುದ್ರೆ ತೊಳೆಯೋದು, ರಾಗಿ ಬೀಸೋದು, ಸರಿ ಭತ್ತ ಕುಟ್ಟೋದು ಮೈನೆ ಮೆತ್ಕಾಗ್ಬಿಟ್ಟೈತೆ. ಎಲ್ಲ ಇದಲ್ಲನ ಕೆಲಸ ತೋರಿಸ್ಬಿಡು. ತೋರಿಸ್ತೀನಿ. ನಾನು ಹೋಗಿ ಮನೆ ಹತ್ರ ಹೋಗಿ ಹೋಯ್ಪಾ. ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಅಮ್ಮ ಹೆಸರು ತಿಳಿಸು. ಅಣ್ಣ, ನನಗೆ ಯಾರೋ ದಿಕ್ಕಿಲ್ಲವಣ್ಣ. ನನಗೆ ನೀವೇ ನನಗೆ ತಂದೆ ತಾಯಿಗಳು. ನನ್ನ ಹೆಸರು ಕಸ್ಮನೆ ಎಂಬುದಾಗಿ ಕರೆಯುವರೋಣ. ಸರಿ ಸರಿ, ಹಾಗಾದರೆ ಬೆಳಿಗ್ಗೆ ಎದ್ದು ಮುಂಜಾನೆ ಎದ್ದು ದನವನ್ನು ಕಟ್ಟಿ ಕಸವನ್ನು ಬಾಸಿ ಕಸವನ್ನು ಸಾರಿಸಿ ತಿಳಿದ್ಯಾ? ತಿಳಿಯಿತು ಅಣ್ಣ. ಬಟ್ಟೆಯನ್ನು ಒಗೆದು ಎಲ್ಲ ಕೆಲಸನೂ ಮಾಡಿ ಈ ಕುಡಿದಲ್ಲಿ ಮಲಗಬೇಕು ತಿಳಿದೆ ಎಚ್ಚರಿಕೆ. ತಿಳಿಯಿತು ಅಣ್ಣ. ಚಿತ್ರಹಿಂಸೆಯನ್ನು ಕೊಡುತ್ತಿರುವರು. ಅದು ಆಗಲೇ ದಂಡ ಪಾಲು ಬರುತ್ತಿರು. ಇನ್ನು ನೀನು ಕೆಲಸವನ್ನು ಮಾಡುತ್ತಾ
ಬರ್ತಾರೆ, ಬಂದು ಸ್ವೀಕರಿಸ್ತಕ್ಕದ್ದು. ಕೆಲಸ ಎಲ್ಲ ಮುಗಿದಿದೆ. ಇನ್ನೂ ಮಾಡ್ತಾ ಇದ್ದೀನಿ ಬೇಡ. ಈ ಹುಡುಗರು ಯಾರು? ಅಣ್ಣ, ಈ ಹುಡುಗನು ನನ್ನ ಮಗನಲ್ಲವೇಣ? ಹಾಗಾದರೆ ನಮ್ಮ ಅಪ್ಪಾಜಿ ನೀನು ಕೊಳ್ಳುವ ಈ ಹುಡುಗನು ಇದ್ದಾನೆ. ಹೌದಣ್ಣ, ನನ್ನ ಕುಮಾರನು ನನ್ನ ಜೊತೆಯಲ್ಲೇ ಇದ್ದನು ಅಣ್ಣ. ಹಾಗಾದ್ರೆ ನಮ್ಮ ನಿಮಗೆ ಸಂಶಯವಿದ್ದರೆ ನಿಮ್ಮ ತಂದೆಯನ್ನು ಒಂದು ಸರಿ ಕೇಳಿ ನೋಡಿ ಅಣ್ಣ. ಅಪ್ಪಾಜಿ ಕೂಗಿ ಕೇಳಿ ಅಪ್ಪಾಜಿ ಅಂತ
ಯಾಕೆಂದ್ರೆ ಪರವಾಗಿಲ್ಲ, ಈ ಬಟ್ಟೆ ಒಗೆಯೋದ್ ನೋಡ್ರಿ ತುಂಬಾ ಬೈತೀನ್ರಿ. ಅದ್ರೊಳಗೂ ಚಿಕ್ಕ ಮಕ್ಳು ಬಟ್ಟೆ ಕೊಡ್ತಾರೆ, ತುಂಬಾ ಪದ್ಧತಿ ಹೊಲಸು ಮಾಯ. ಅದು ಹೋಗ್ಲಿ, ಈ ಗಂಡಸ್ ನನ್ನ ಮಕ್ಳು ಬಟ್ಟೆ ಕೊಡ್ತಾರೆ, ನನ್ಕಾತಿಯೋ ಎವಡಿ ಹಬ್ಬಿಸ್ಕೊಂಡಿರ್ತಾರೆ. ಗಂಡಸರಿಗೆ ಬಟ್ಟೆ ಇನ್ನೂ ಒಗ್ಯಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ ಬಿಡ್ರಿ. ಬಾರಿ ಬೈ ಪಂಚಾಮೃತ ಅನುಭವಿಸ್ಲೇಬೇಕು. ಈಗ
ಈಗ ಯೂಟತ್ತಾದ್ರೂ ಅಂಡ್ರೆ ಎಲ್ಗೆ ಹೋಗಿದ್ದಳು ಕಾಣಲ್ವಲ್ಲ. ನೀವೇನ ಕಂಡ್ರ ಯಜಮಾನ್ರೆ ಕಾಣಲ್ವ? ನನ್ನ ಅಂಡ್ರೆ ಹೆಂಗವಳು ಗೊತ್ತೇನಯ್ಯ, ಹೆಂಗವಳು ಗೊತ್ತೇನಯ್ಯ? ಫಿಲಂ ಹೀರೋಯಿನ್ ರಕ್ಷಿತ ಇದ್ದಂಗ ಅವಳೆ. ಕರಿತೀನಿ ನೋಡ್ರಿ. ನೋಡ ಯಾವ ಅಜ್ಜನ ಬಿಟ್ಕೊಂಡು ಬಿಟ್ಟಂಗೆ ನೋಡ್ತಾನೆ. ಹೆಂಗ್ ಸೋದ್ರಿ ಆಶನ ಬಿಟ್ಟಕ್ ಸಜ್ಜ ಹೋಗ್ಲಿ ಬಿಡು. ಅರಿ ಅದೊಳ ಯಾವ ಕರಿತೀನಿ ನೋಡಿ. ಎಲ್ಲ ಬಾರಮ್ಮಿ ಎಲ್ಲ ಇವನ ಏನಿಗೆ ಹೋಗಿದ್ದಳು ಯೂಟತ್ತಾದ್ರೂ ಬರಲ್ವಲ್ಲ. ಎತ್ತೋಗಳಂತ ನೋಡಲ್ಲ. ಲಕ್ಷ್ಮಿ ಬಾರಮ್ಮಿ ಇಲ್ಲಿ. ಹಾ ಬಂದು 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 ಬರ್ತಾಳೆ ಈಗ. ಏ ಬಾರ ಇಲ್ಲಿ. ಎಲ್ಲಿಗೆ ಹೋದ್ಲಪ್ಪ ಅವಳು? ಅಯ್ಯೋ ಯಾಕ್ರಿ ಈಗ ಬಡ್ಕೊಂತೀಯ ಒಂದೇ ಉಸಿರಿಗೆ? ಸ್ವಲ್ಪ ತಡೀರಿ, ಏನಂತ ಅವಸರ ನಿನ್ಗೆ? ಇದೇನಪ್ಪ ಇದು? ಫಿಲಂ ಹೀರೋಯಿನ್ ರಕ್ಷಿತಾ ಬಂದಾಗ ಬರ್ತಾಳೆ ಅಂದ್ರೆ ಒಳ್ಳೆ ಕಾಕಂಗಡಿ ಕಂಬಾರ ಬಂದಾಗ ಬರ್ತಾಳಲ್ಲಪ್ಪ. ಏ ರಕ್ಷಿ ಅದೇನೇನ್ರಿ? ಬಾರಮ್ಮ ಇಲ್ಲಿ. ಅದೇನೇನ್ರಿ? ನಾವ್ ಇಷ್ಟ ಮಾಡ್ತಿದ್ರೆ ನಾವು ಬಟ್ಟೆ ಒಗ್ಯೋದು ಯಾವಾಗ, ಅವುಗಳನ್ನೆಲ್ಲ ಒಣಗ್ಸೋದು ಯಾವಾಗ, ಆಮೇಲೆ ಇಸ್ತ್ರಿ ಮಾಡೋದು ಯಾವಾಗ? ಬಾರ ಸಾರ್ ಗೊತ್ತಾಯ್ತು ಹೋಗೋಣ. ಅಯ್ಯೋ ನಂಗೆ ದಾಚಾರ್ಯ, ಇನ್ ಕಟ್ಕೊಂಡ್ ಬಂದಾಗಿನ್ನು ಈಗೇ ಬಡ್ಕೊಂಡ್ಬಿಟ್ರಿ. ನೀವು ನೀರ್ ಕುಡ್ದಂಗ್ ಸಾಕ್ತೀನಿ ಅಂತ ಹೇಳಿ ಕರ್ಕೊಂಡ್ಬಂದು ಈಗ ನೀರ್ ಕುಡಿಯೋ ಪುರ್ಸತ್ ಇಲ್ದಂಗ್ ಸಾಯಿಸ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕಾಗಿದಿಲ್ವೇ? ಏನು ನಿಂಗೆ ಅರ್ಥ ಕಷ್ಟ ನೋಡೋಣ. ಕಂಡವ್ರ ಹೆಣ್ಮಕ್ಳು ಅಯ್ಯ ಅನ್ಸಿದ್ದೀರಲ್ಲ, ಅಚ್ಚಿ ಈಗ ಏನ್ ಅಂತ ಕಷ್ಟ ಕೊಟ್ಟಿರೋದು? ಸಾಲದು. ಬಟ್ಟೆ ಒಗಿಬೇಕು, ಅಡಿಗೆ ಮಾಡ್ಬೇಕು, ಆಗಲ್ಲಪ್ಪ. ಕತ್ತೆ ಕಾಯ್ಬೇಕು, ಆಗಲ್ಲಪ್ಪ. ಇಸ್ತ್ರಿ ಮಾಡ್ಬೇಕು. ನಾನ್ ಸುಖವಾಗಿ ಎಲ್ಲ ಇದ್ದೋಳ್ನ ಕರ್ಕೊಂಡ್ಬಂದು ನನ್ ಸಾವುಕಾರ ನಾನ್ ನಿನ್ಗೇನಂತ ತೊಂದ್ರೆ ಕೊಡೋದಿಲ್ಲ ಅಂತ ಹೇಳಿ ಈಗ ಮೂಳೆ ಮುರಿತಾ ಇದ್ದೀರಲ್ಲ, ನಾಚಿಕಾಗದಿಲ್ಲ? ಏನ್ ಮಹಾರಾಜನ ಮೊಮ್ಮಗಳು ನೀನ್ ಬದುಕು ಮಾಡ್ತೀಯ? ಲೇ ನಾನ್ ಸಾವುಕಾರನ ಕಣೆ. ಇದ್ರೆ ಏನ್ ಕಮ್ಮಿ ಏನಿಲ್ಲ. 25 ಯಾರೇನ್ ಹೇಳೋದಿಲ್ಲ, ಯಾರೇನ್ ಕೇಳೋದಿಲ್ಲ. ಕತ್ಗಳು. ಗಾಯತ್ರಿ ಥಿಯೇಟರ್ ನಂದು, ಚನ್ನಬಸವೇಶ್ವರ ರೈಸ್ ಮಿಲ್ ನಂದು. ಇನ್ನು ಏನ ನಿನ್ಗೆ ಬೇಕಾಗಿರೋದು? ಇದ್ರೆ ಏನ್ ಕಮ್ಮಿ ಏನಿಲ್ಲ. ಸುಮ್ನಿರಿ, ನಿಮ್ ನಾಟಕ ಬಾರ ಇಲ್ಲಿ ನನ್ನ ಮಾತು ಕೇಳಿ. ಅದೇನ್ ಹೇಳ್ರಿ? ಕಣ್ಣದ ಎಣ್ಣ ಕರ ತಂದವನೇ, ಕಣ್ಣದ ಎಣ್ಣ ಕರ ತಂದವನೇ, ಜಾಣದ ಮೋಟಿಗೆ ಮದಿ ತಾನೇ ನಿನ್ನಾಟವೆಲ್ಲ ಮೊರದೇನ ಬಲ್ಲೇನ ನಿನ್ನ. ಕಣ್ಣದ ಎಣ್ಣ ಕರ ತಂದವನೇ, ಕಣ್ಣದ ಎಣ್ಣ ಕರ ತಂದವನೇ, ಜಾಣದ ಮೋಟಿಗೆ ಮದಿ ಬಳದವನೇ, ತಾನೇ ನಂಬಲೋ ಗೆಳೆಯ ನಿನ್ನಾಟವೆಲ್ಲ ಬಲ್ಲೇನ ನಿನ್ನ. ಸಿಟವೋ ಸಿಟವೋ ಬರಿಯಂಬಟವೋ, ಸಿಟವೋ ಸಿಟವೋ ಬರಿಯಂಬಟವೋ, ದಿವಸಕ್ಕೆ ಬಾಳೋ ಜನ್ಮದ ಹಾಳು, ಉದಕ್ಕೆ ಕೈಯ ಮುಗಿದ ಮೇಲೆ, ಉದಕ್ಕೆ ಕೈಯ ಮುಗಿದ ಮೇಲೆ, ಎದಕ್ಕೆ ಮಣ್ಣು ಹೋಗೋದೇಳೋ, ಹೆಂಗೆ ತಾನೇ ನಂಬಲೋ ಗೆಳೆಯ ನಿನ್ನ. ನಾಟವೆಲ್ಲ ಮೊರದೇನ ಬಲ್ಲೇನ ನಿನ್ನ. ಕಣ್ಣದ ಎಣ್ಣ ಕರ ತಂದವನೇ, ಕಣ್ಣದ ಎಣ್ಣ ಕರ ತಂದವನೇ, ಜಾಣದ ಮೋಟಿಗೆ ಮದಿ ಬಳದವನೇ, ಹೆಂಗೆ ತಾನೇ ನಂಬಲೋ ಗೆಳೆಯ ನಿನ್ನ. ನಿನ್ನ ಮೊರದೇನ ಬಲ್ಲೆ ನಿನ್ನ.
ಆಟವೆಲ್ಲ ಮುರುದಿನ ಬಲ್ಲೆ ನಾನಿನ್ನ ಕಣ್ಣದ ಎಣ್ಣ ಕರ ತಂದವನೇ ಕಣ್ಣದ ಎಣ್ಣ ಕರ ತಂದವನೇ ಜಾನದ ಮೋಟಿಗೆ ಮಸಿ ಬಳದವನೇ ಅಯ್ಯಂಗೆ ತಾನೇ ನಂಬಾಲೋ ಗೆಳೆಯ ನಾನಿನ್ನ ಆಟವೆಲ್ಲ ಮುರುದೇನ ಬಲ್ಲೆ ನಾನಿನ್ನ ದೇವ್ರ ಕಣ್ಣಂಗೆ ಕಾಣ್ತೀವಿ ಸಿಕ್ಕಿದ್ದು ಬೆಕ್ಕಿನ ಕೈಗೆ ಇಲಿ ಮರಿ ಸಿಕ್ಕಿದಂತಾಯ್ತು. ಏ ಲಕ್ಷ್ಮಿ, ಏನೇ ಇಲಿ 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 ಅಂತ ಬಡ್ಕೊಂತೀನಿ ನೋಡೇ. ನನ್ನ ಕಚ್ಚಡಾದ ಮಗ, ಲೋಕಪುರ ಮಗ, ಹೋರಾಟದ ಮಗ, ತರ್ಕಾಸ್ತ ಮಗ. ಏನೀಗ ಹೇಳ್ಕೊತೀನಿ, ಬೇರೆ ಹೇಳ್ಕೋ, ಅಷ್ಟೇ ಅಷ್ಟೇ ವ್ಯತ್ಯಾಸ ನೋಡು. ಎಲ್ರಿಗೂ ಮನ್ಸೊಳಗೆ ಒಂದು ಫಿಲ್ಟರ್ ಇರುತ್ತೆ, ಆದ್ರೆ ನನಗಿಲ್ಲ. ಅವ್ನಿಗೆ ಏನಿರುತ್ತೆ ಅದು ಹೊರಗೆ ಬರ್ತೀನಿ ಅಷ್ಟೇ ಕಣೆ. ಅದೇನ್ ಹೇಳ್ರಿ? ಏಯ್ ಬಾರ ಇಲ್ಲಿ, ಅಲ್ಲಿ ನೋಡಿ, ಅಲ್ಲಿ ಯಾರು ಬೆಂಗ್ಸು ಮಂಕ್ರಿ ಹೊತ್ಕೊಂಡು ಕಂಕುಲಲ್ಲಿ ಮಗ ಎತ್ಕೊಂಡು ಓಡಾಡ್ತಾ ಬರ್ತಾವ ಕಣೆ ಪಾಪ. ಈಗೇನ್ ಮಾಡ್ಬೇಕು? ಅಮ್ಮ ಊರ್ ಮಾರಮ್ಮ ಏನೂ ಮಾಡಂಗಿಲ್ವೇ? ಬಾ ಅಲ್ಲಿ ಹೋಗಿ ಆರ ಇಲ್ಲಿ ಇನ್ನೂ ಕಾಣ್ಲಿಲ್ವಲ್ಲೇ? ಅಲ್ಲಿ ನೋಡು, ಹಿಂಗೆ ನನ್ ಕೈ ಹೋದಂಗೆ ನಿನ್ ಕಣ್ಣು ಹೋಗ್ಲಿ. ಅಲ್ಲಿ ನೋಡು. ಅಯ್ಯ ನಿನ್ ನೆಗದ್ವಿ ಸಾಯ. ಯಾಕಪ್ಪ? ನಿನ್ ಬರ್ಬಾರ್ದು ಪೊರ. ನೀನ್ ಆಪತ್ ಬಂದ್ ಶಾಪೆ ಸುತ್ಕೊಂಡು ಹೋಗ. ಯಾಕೆ? ಅಲ್ಲ ಕಣ್ರಿ, ನನ್ ಕಣ್ಣು ಯಾಕ್ರಿ ಹಾಳಾಗ್ ಹೋಗ್ಬೇಕು? ನಿಮ್ಮ ಅಪ್ಪವನಲ್ಲ ಸೊಟ್ಟ, ಅವನ್ ಕಣ್ಣು ಹಾಳಾಗ್ ಹೋಗ್ಬಾರ್ದೆ. ನಿಮ್ ತಮ್ಮವನಲ್ಲ ಪೂನ, ಅವನ್ ಕಣ್ಣು ಹಾಳಾಗ್ ಹೋಗ್ಬಾರ್ದೆ. ನಿಮ್ಮ ಅವಳಲ್ಲ ಕೊಟ್ರಿ, ಅವಳ ಕಣ್ಣು ಹಾಳಾಗ್ ಹೋಗ್ಬಾರ್ದೆ. ಯಾಕ್ರಿ ನನ್ ಕಣ್ಣು ಹಾಳಾಗ್ ಹೋಗ್ಬೇಕು? ಇನ್ನೊಂದಿನ ಏನಾದ್ರೂ ನನ್ ಕಣ್ಣು ಹಾಳಾಗ್ ಹೋಗ್ಬೇಕು ಅಂದ್ರೆ ನಮ್ಮ ನಾನು ಹಂಗಲ್ಲ ಕಡೆ ಹೇಳಿದ್ದು. ಏನ್ ಹೇಳ್ರಿ? ಇದಕ್ಕೆ ಹೇಳೋದು ಇದ್ರ ಬುದ್ಧಿ ಮಾಡ್ಕೊಂಡ ಕೆಳಗೆ ಅಂತ. ಒಳ್ಳೆ 6 ತಿಂಗಳು ಕೊಡ್ತಂಗ ಆಡ್ದಂಗ ಆಡ್ತಿಯಲ್ಲಿ. ಅದೇನ್ ಹೇಳ್ತೀಗ? ಬಾರೆ ಇಲ್ಲಿ, ನಾನು ಹೇಳಿದ್ದು ಹಂಗಲ್ಲ. ನಾನು ಕೈ ತೋರಿಸಿದ್ದು ಗುರಿ ಗುರಿ ಕಡೆ. ಸರಿ, ಹಂಗೆ ಆಗ್ಲಿ. ನೋಡಮ್ಮ, ಅಲ್ಲಿ ಯಾರೋ ಬೆಂಗ್ಸು ಮಂತ್ರಿ ಹೊತ್ಕೊಂಡು ಗೋಳಾಡ್ತಾ ಬರ್ತಾವಳಿ. ಈಗ ಅವಳನ್ನ ಏನ್ ಮಾಡ್ಬೇಕು? ಅಮ್ಮ ಊರ್ ಮಾರಮ್ಮ ಏನು ಮಾಡಂಗಿಲ್ಲ. ಬಾ ವಿಚಾರ ನಡಿ. ಬರೀ ಹಂಗೆ ಆಗ್ಲಿ. ಹಾ ಬಾ. ಅಣ್ಣನವರೇ, ಈ ಪುರದಲ್ಲಿ ಬಾಲಕನನ್ನು ಯಾರಿಗಾದ್ರೂ ಜಯಿಸುವರು, ಸ್ವಲ್ಪ ಅವಕಾಶವನ್ನು ಕೊಡಿ. ಹೇಗೆ ನೀಡ್ರಿ?
ಬಾಲಕನನ್ನು ನಮ್ಮ ಮಗನಂತೆ ಸಲಹುತ್ತೇವೆ, ನೀವು ಚಿಂತೆಯನ್ನು ಬಿಡುತ್ತಾಯಿ. ಅಯ್ಯೋ ಪರಮಾತ್ಮ, ಇರುವ ಒಬ್ಬ ಬಾಲಕನನ್ನು ಈ ಮಡಿವಾಳಿ ಮನೆಯಲ್ಲಿ ಕಳಿಸಬೇಕಾಯಿತು ತಂದೆ. ಅಮ್ಮ ಅಮ್ಮ, ನನಗಾಗಿ ನೀವೇಕೆ ಇಷ್ಟೊಂದು ಚಿತ್ರಹಿಂಸೆಯನ್ನು ಅನುಭವಿಸುತ್ತಿರುವಿರಿ? ನಾನು ಈ ಪುರದಲ್ಲಿ ಎಲ್ಲಾದರೂ ಭಿಕ್ಷೆ ಬೇಡಿ ಹೊಟ್ಟೆ ಹೊರೆಯುವೆನು. ನೀವು ಚಿಂತಿಸಬೇಡ ತಾಯಿ. ಆ ಪರಮೇಶ್ವರ, ಈ ಮಗುವನ್ನು ಮಾರಿ ನಾನು ಜಗತ್ತಿನಲ್ಲಿ ಪರಮ ಪಾಪಿ ಅದಲ್ಲ ತಂದೆ, ನಾನು ಪರಮ ಪಾಪಿ ಅದನ್ನಲ್ಲ. ಕುಮಾರ, ಅಮ್ಮ ನೀನು ಕಳ್ಳತನವನ್ನು ಮಾಡಬೇಡ, ಕೆಟ್ಟವರ ಸಂಘವನ್ನು ಸೇರಬೇಡ, ಅನ್ನ ಹಾಕಿದವರಿಗೆ ಅನ್ಯಾಯವನ್ನು ಮಾಡಬೇಡ, ಎಂತಹ ಕಷ್ಟ ಬಂದರೂ ಸತ್ಯವನ್ನು ಬಿಡಬೇಡ. ಆ ಶ್ರೀಗರಿಯೇ ನಮ್ಮನ್ನು ಕಾಪಾಡಲಿ. ನೀನಿನ ವೈಭವ ಕುಮಾರ. ಅಮ್ಮ ನೀವು ದುಃಖಿಸಬೇಡ ತಾಯಿ. ಅಮ್ಮ ತಿಮ್ಮಶೆಟ್ಟರೇ, ಅಮ್ಮ ತಾಯಿ, ಅಮ್ಮ ಲಕ್ಷ್ಮೀದೇವರೇ, ಅಮ್ಮ ತಾಯಿ, ಇಂದಿನಿಂದ ಈ ಕಂದನಿಗೆ ತಾಯಿ ತಂದೆಯೂ ನೀವೆಯೋ. ಅಮ್ಮ ತಾಯಿ, ನೀನೇನು ಸಂಕೋಚ ಪಡಬೇಡ. ಈ ಬಾಲಕನನ್ನು ನಮ್ಮ ಮಗನಂತೆ ಸಾಕುತ್ತೇವೆ. ನಾವಿನ್ನು ಹೋಗಿ ವಿಧಿಯ ಬರಹ ವಿಧಿಯ ಕಾಣೆ ಎಲಕಾಂದ. ಕುಮಾರ, ವಿಧಿಯ ಬರಹ ವಿಧಿಯ ಕಾಣೆ ಎಲಕಾಂದ. ರೂಪಿಸಬೇಡಪ್ಪನೇನೋ ಎಲಕಾಂದ. ಗೋಪಿಸಬೇಡಪ್ಪನೇನೋ ಎಲಕಾಂದ. ವಿಧಿಯ ಬರಹ ವಿಧಿಯುತ್ತಾನೆ ಎನ್ನ ತಾಯೇ. ಅಮ್ಮ ವಿಧಿಯ ಬರಹ ವಿಧಿಯುತ್ತಾನೆ ಎನ್ನ ತಾಯೇ. ಕುಮಾರ, ಕುಮಾರ, ಅಮ್ಮ ಹೋಗಿ ಬರುವೆನು. ನೀವು ಮಾತ್ರ ಚಿಂತಿತ ಮಾಡುತ್ತಾರೆ. ಬಂದ ಕಷ್ಟವನ್ನು ಕುಮಾರ, ಅಮ್ಮ ಹೋಗಿ ಬರ್ಬೇಕು ಕುಮಾರ. ಅಮ್ಮ ಹೋಗಿ ಬರುವೆನು. ಕಂದ, ಅಮ್ಮ, ಕುಮಾರ, ಅಮ್ಮ, ಕುಮಾರ, ಅಮ್ಮ, ಹೋಗಿ ಬರ್ಬೇಕು ಮಗ. ಅಮ್ಮ, ಹೋಗಿ ಬರುವೆನು. ಕಂದ, ಅಮ್ಮ, ಕುಮಾರ, ಹೋಗಿ ಬರ್ಬೇಕು ಮಗು. ಅಮ್ಮ ಹೋಗಿ ಬರುವೆನು. ಹೋಗಿ ಬರ್ಬೇಕಂದ. ಹೊಸುವೆ ಹಿಡಿ ಹನ್ನವ ನೀಡಿ ಪ್ರಣವ ಉಳ್ಳಿಸಮ್ಮ, ಅಮ್ಮ ಪ್ರಾಣವ ಉಳ್ಳಿಸಮ್ಮ. ಬಹುತಿ ಭಿಕ್ಷಾಂದೇಹಿ ಹಲವರ ಮುಂದೆ ಹಂಗಲಾಚಿ, ಕೆಲವರ ಮುಂದೆ ಕೈ ಜಾಚಿ. ಪರಮಾತ್ಮ ಬಹುತಿ ಭಿಕ್ಷಾಂದೆ ಹಲವರ ಮುಂದೆ ಹಂಗಲಾಚಿ, ಕೆಲವರ ಮುಂದೆ ಕೈ ಚಾಚಿ. ಬಾಳಿನ ಗುರು ಸೇರುವ ತನಕ ಸಾಧಿಸಬೇಕು. ಬಾಳಿನ ಗುರಿಯು ಸೇರುವ ತನಕ ಸಾಧಿಸಬೇಕು. ಅಮ್ಮ ಹಸುವೆ ಇಡಿ ಹನ್ನವ ನೀಡಿ ಪ್ರಣವ ಉಳಿಸಮ್ಮ, ಅಮ್ಮ ಪ್ರಾಣವ
ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ತಂದೆ ತಾಯಿಗಳು ಒಡಲಿಗೆ ಆಹಾರವಿಲ್ಲದೆ ಅಲದಾಡುತ್ತಿರುವ ಈ ನಿರ್ಭಾಗ್ಯನಾದ ಹೀನ ತಿರುಕರಿಗೆ ಇಡೀ ಅನ್ನವನ್ನು ನೀಡಿರಿ. ಭವತಿ ಭಿಕ್ಷಾಂದೇಹಿ. ಅಯ್ಯೋ ಪರಮಾತ್ಮ, ಈ ಪುರದಲ್ಲಿ ಯಾರೂ ಕೂಡ ಒಂದು ತುತ್ತು ಅನ್ನವನ್ನು ನೀಡಲಿಲ್ಲವಲ್ಲ ಪರಮಾತ್ಮ. ಶನಿದೇವ, ಇಷ್ಟೆಲ್ಲ ನಿನ್ನ ಲೀಲೆ ಆಗಲಿ. ಇನ್ನು ಮುಂದಕ್ಕೆ ಹೋಗಿ ಬೇಡುವೆನು. ಉಪವಾಸವೆಂಬೋ ಗರಗಸದಿಂದ ಆತ್ಮಗೌರವ ಮಾಡಿದರು ಸರಿಯೇ ಪರಮಾತ್ಮ. ಉಪವಾಸವೆಂಬೋ ಗರಗಸದಿಂದ ಆತ್ಮಗೌರವ ಹರಿದರು ಸರಿಯೇ. ಅಯೋಗ್ಯನೆಂದು ತಿಳಿದರು ಸರಿಯೇ ಅನ್ನವ ನೀಡಮ್ಮ. ಭವತಿ ಭಿಕ್ಷಾಂದೇಹಿ. ಅಯೋಗ್ಯನೆಂದು ತಿಳಿದರು ಸರಿಯೇ ಅನ್ನವ ನೀಡಮ್ಮ. ಅಮ್ಮ ಹಸುವೆ ಇಡಿ ಅನ್ನವ ನೀಡಿ ಪ್ರಣವ ಉಳಿಸಮ್ಮ. ಅಮ್ಮ ಗಾಣವ ಉಳಿಸಮ್ಮ. ಪರಮಾತ್ಮ ನಾ ಮಾಡ್ತೀನಿ. ನನ್ನ ಕಣ್ಣ ಹೋದಾಗಿನಿಂದಲೂ ಈ ನನ್ನ ಮನಸ್ಸು ಚಂಚಲಗೊಳ್ಳುತ್ತಿರುವುದು. ಏನು ಮಾಡಲಿ? ನಾನೆಂತ ಪಾಪಿಯಾದೆನು. ಭವತಿ ಭಿಕ್ಷಾಂದೇಹಿ. ತಾಯಿ, ಹೊಟ್ಟೆಗೆ ಅನ್ನವಿಲ್ಲದೆ ಹಲದ ಹಡುತ್ತಿರುವ ಈ ನಿರ್ಭಾಗ್ಯನಾದ ಇಡೀ ತಿರುಕನಿಗಿಡೀ ಅನ್ನವನ್ನು ನೀಡಿ ನನ್ನ ಪ್ರಾಣ ಉಳಿಸಿರಿ ತಾಯಿ. ಆಹಾ, ಯಾರೋ ಬಹಳ ಹಸಿವಿನಿಂದ ಬಳಲುತ್ತಿರುವಂತೆ ಕಾಣಿಸುತ್ತಿರುವುದು. ನನ್ನಲ್ಲಿ ಭಿಕ್ಷೆ ನೀಡಲು ಹೇಳಿಲ್ಲವಲ್ಲ ಪರಮಾತ್ಮ. ಶನಿದೇವ, ಇದು ನಿನ್ನ ಶೋಧನೆ ತಂದೆ. ಹಸಿವಿನ ಬಾಧೆಯನ್ನು ನಾನು ತಾಳಲಾರೆನು ತಾಯಿ. ಬೇಗ ನೀಡಿ ಅನ್ನವನ್ನು ನೀಡಿ ನನ್ನ ಪ್ರಾಣ ಉಳಿಸಬಾರದೆ. ನನಗೆ ಊಟಕ್ಕೆ ಕೊಟ್ಟಿರುವ ಅನ್ನವನ್ನೇ ನೀಡುವೆನು. ನನಗೆ ಊಟವೂ ಇಲ್ಲದಿದ್ದರೂ ಚಿಂತೆ ಇಲ್ಲ. ಹಸುವು ಎಂಬುದು ಎಂದವರಿಗೂ ಬಂಧಿಸುತ್ತಿರುವುದು. ಇವರನ್ನು ನೋಡಿದರೆ ಹಸುವಿನಿಂದ ಕಂಗೆಟ್ಟಿರುವಂತೆ ಕಾಣಿಸುತ್ತಿರುವುದು. ಈ ಅನ್ನವನ್ನು ಕೊಡುವೆನು, ಊಟ ಮಾಡು ಸ್ವಾಮಿ. ಕೊಡಿ ತಾಯಿ. ಅಮ್ಮ, ಈ ಅನ್ನವನ್ನು ನೀಡಿ ನನ್ನ ಪ್ರಾಣ ಉಳಿಸಿರಿ ತಾಯಿ. ನೀವು ನಿಜವಾಗಿ ಹೃದಯವುಳ್ಳವರು ತಾಯಿ. ನಮ್ಮಂತಹ ನಿರಾಶ್ರಿತರಿಗೆ, ನಿಮ್ಮಂತಹ ಪುಣ್ಯವರ್ತಿಯರಿಗೆ ಈ ಜಗತ್ತು ಬೆಳಗಲಿ ತಾಯಿ, ಬೆಳಗಲಿ. ನಮ್ಮಂತಹ ನಿರಾಶ್ರಿತರಿಗೆ ಆಶ್ರಯವು ದೊರಕುವುದು ತಾಯಿ. ಅಮ್ಮ, ಇಲ್ಲೇ ಕುಳಿತುಕೊಂಡು ಸ್ವಾಮಿ, ನನ್ನನ್ನು ನನ್ನನ್ನು ಏಕೆ ಹೊಗಳಿವಿರಿ? ನಾನು ದಾಸಿಯು. ನಮ್ಮಂತವರಿಗೆ ಕಠಿಣ ಹೃದಯದಲ್ಲಿ ವರ್ತಿಸೋದಲ್ಲಿ, ನೀಚರಿಗೆ ಸ್ನಾನ ಮಾನ ಕೊಟ್ಟಿರೋದಲ್ಲಿ ನಾವು ಮಾಡುವುದು ಏನಿದೆ? ಎಲ್ಲ ವಿಧಿ ಬರಹ. ನೀವಿಂದ ಊಟ ಮಾಡಬಹುದು, ಊಟ ಮಾಡು ಸ್ವಾಮಿ. ಅಮ್ಮ, ಇಲ್ಲೇ ಕುಳಿತುಕೊಂಡು ಊಟ ಮಾಡು. ಆಗಲಿ. ಅಯ್ಯೋ ಪರಮಾತ್ಮ, ಇಂದಿಗೆ ಅನ್ನವನ್ನು ಕರುಣಿಸಿದೆ ತಂದೆ.